ಮಾನಸಿಕ ಖಿನ್ನತೆಯಿಂದ ನಟಿ ಶೋಭಿತಾ ಆತ್ಮಹತ್ಯೆ. ಶೋಭಿತಾ ಬಗ್ಗೆ ಸಹನಟ ಹೇಳಿದ್ದೇನು? ಅಪಘಾತಕ್ಕೆ ಯುವ ಐಪಿಎಸ್ ಅಧಿಕಾರಿ ಬಲಿ. ಸನ್ಯಾಸತ್ವ ಸ್ವೀಕಾರಕ್ಕೆ ಮುಂದಾದಂತಹ ಕೆಎಸ್ ಅಧಿಕಾರಿ. ಎಐ ಯುಗದಲ್ಲಿ ಯುಐ ಮ್ಯಾಜಿಕ್. ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕಿರುತೆರೆ ನಟಿ ಶೋಭಿತಾ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಾನಸಿಕ ಖಿನ್ನತೆಯಿಂದ ನಟಿ ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬಯಲಾಗಿದೆ. ಶೋಭಿತಾ ಮನೆಯಲ್ಲಿ ಪೊಲೀಸರು ಡೆತ್ ನೋಟ್ ಅನ್ನ ಪತ್ತೆ ಹಚ್ಚಿದ್ದು, ಸಾಯಬೇಕೆಂದುಕೊಂಡರೆ ಯು ಕ್ಯಾನ್ ಡೂ ಇಟ್ ಅಂತ ಬರೆದಿರುವ ನಟಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶೋಭಿತಾ ಪತಿ ಸುಧೀರ್ ರೆಡ್ಡಿ ವಿಚಾರಣೆ ನಡೆಸಿರುವ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಇನ್ನು ಬ್ರಹ್ಮಗಂಟು ಖ್ಯಾತಿಯ ನಟಿ ಶೋಭಿತಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರುತೆರೆಯ ನಟ ಹರ್ಷಗೌಡ ಪ್ರತಿಕ್ರಿಯಿಸಿದ್ದಾರೆ. ನಟಿ ಶೋಭಿತಾ ಬಹಳ ಪಾಸಿಟಿವ್ ಆಗಿದ್ರು. 4-5 ವರ್ಷ 2 ಧಾರಾವಾಹಿಗಳಲ್ಲಿ ಒಟ್ಟಾಗಿ ನಟಿಸಿದ್ದೇವೆ. ಜರ್ನಿಯಲ್ಲಿ ಬಹಳ ಕಷ್ಟಪಟ್ಟು ಬಂದಿದ್ರು. ಆತ್ಮಹತ್ಯೆಗೆ ಕಾರಣ ಗೊತ್ತಿಲ್ಲ ಅಂತ ನಟ ಹರ್ಷಗೌಡ ಹೇಳಿದ್ರು. ಹೆವಿ ಶಾಕ್ ಆಯಿತು, ಹೆವಿ ಬೇಜಾರಾಯಿತು. ಈ ಥರ ಆಗಬಾರ್ದಿತ್ತು. ಅವ್ರ ಸೆಟ್ಟಲ್ಲೆಲ್ಲ ತುಂಬ ಪಾಸಿಟಿವ್ ಆಗಿರ್ತಾ ಇದ್ರು. ಮೈನ್ ಯಾರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಆರಾಮಾಗಿ ಅವ್ರ ಕೆಲಸ ಆಯಿತು. ದುಡಿಯೋಣ, ಕೆಲಸ ಮಾಡೋಣ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ, ಇಷ್ಟೇ ಅವ್ರು ಹೇಳ್ತಿದ್ರು. ಮೈಸೂರಿನ ಕೆಪಿಎನಿಂದ ಹಾಸನಕ್ಕೆ ವರದಿ ಮಾಡಿಕೊಳ್ಳಲು ಬರ್ತಾ ಇದ್ದ ಯುವ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಹಾಸನ ತಾಲೂಕಿನ ಕಿತ್ತಾನೆ ಗಡಿ ಬಳಿ ನಡೆದ ಭೀಕರ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಹರ್ಷವರ್ಧನ್ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನವಾಗಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಹಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಮೃತದೇಹವನ್ನು ರವಾನಿಸಲಾಗಿತ್ತು. ಹರ್ಷವರ್ಧನ್ ಸಾವಿನ ನೋವಲ್ಲೇ ಬಂದ ಸಂಬಂಧಿಕರು ಮೃತದೇಹ ನೋಡುತ್ತಿದ್ದಂತೆ ಬಿಕ್ಕಳಿಸಿ ಕಣ್ಣೀರಿಟ್ಟರು. ಹಿರಿಯ ಪೊಲೀಸ್ ಅಧಿಕಾರಿಗಳು, ಪ್ರೊಬೇಷನರಿ ಐಪಿಎಸ್ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಹರ್ಷವರ್ಧನ್ ಮೃತದೇಹದ ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದರು. ಮಧ್ಯಪ್ರದೇಶದಿಂದ ಬಂದಿದ್ದ ಸಂಬಂಧಿಕರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಯಿತು. ಮೈಸೂರಿಂದ ನಮ್ಮ ಹಾಸನ ಜಿಲ್ಲೆಗೆ ಅವರು ಪ್ರೊಬೇಷನರಿಯಾಗಿ ಆಗಮಿಸ್ತಾ ಇದ್ರು. ಕಿತ್ತಾನೆ ಗಡಿ ಹತ್ರ ಅವರು ಅಪಘಾತಗೊಂಡು ನಿಧನ ಹೊಂದಿರೋದು ನಮಗೆಲ್ಲರೂ ಕೂಡ ಬೇಸರ ತಂದಿದೆ. ಭಾಳ ದುಃಖ ಭರಿತ ಕೂಡ. ಭಾಳ ಚಿಕ್ಕ ವಯಸ್ಸು ಕೂಡ. 26 ವಯಸ್ಸಿನಲ್ಲೇ ಅವರು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂಥವರು. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿ ಬಿಟ್ಟು ಸನ್ಯಾಸ ದೀಕ್ಷೆ ಪಡೆಯಲು ಕೆಎಎಸ್ ಅಧಿಕಾರಿಯೊಬ್ಬರು ಮುಂದಾಗಿದ್ದಾರೆ. ಮಂಡ್ಯ ಅಪರ ಜಿಲ್ಲಾಧಿಕಾರಿಯಾಗಿರೋ ಎಚ್ಎಲ್ ನಾಗರಾಜು ಸನ್ಯಾಸತ್ವ ಸ್ವೀಕಾರಕ್ಕೆ ನಿರ್ಧಾರ ಮಾಡಿದ್ದಾರೆ. ಸ್ವಯಂ ನಿವೃತ್ತಿ ಪಡೆದು ದೀಕ್ಷೆಯನ್ನ ಸ್ವೀಕರಿಸಲಿರುವ ಮಂಡ್ಯ ಅಪರ ಜಿಲ್ಲಾಧಿಕಾರಿ ನಾಗರಾಜು ನಿರ್ಧಾರ ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ಕೆಲವೇ ದಿನಗಳಲ್ಲಿ ಕೆಲಸಕ್ಕೆ ರಾಜೀನಾಮೆ ನೀಡಲಿರುವ ನಾಗರಾಜು ಬಳಿಕ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಶಿಷ್ಯರಾಗಿ ಮುಂದುವರಿಯಲಿದ್ದಾರೆ. ಈ ಹಿಂದೆಯೂ ಸಹ ನಾಗರಾಜು ಸನ್ಯಾಸತ್ವ ಸ್ವೀಕರಿಸಿದ್ರು. 2011ರಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟ ತಹಶೀಲ್ದಾರ್ ಆಗಿ ಕೆಲಸ ಮಾಡುತ್ತಿದ್ದ ನಾಗರಾಜು ತಹಶೀಲ್ದಾರ್ ಹುದ್ದೆಯನ್ನ ತೊರೆದು ಆದಿಚುಂಚನಗಿರಿ ಮಠದಲ್ಲಿ ಶ್ರೀ ಬಾಲಗಂಗಾಧರನಾಥ ಶ್ರೀಗಳಿಂದ ಸ್ವಾಮೀಜಿಯಾಗಿ ದೀಕ್ಷೆಯನ್ನ ಪಡೆದಿದ್ರು. ಆಗ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂದು ಹೆಸರು ಬದಲಾವಣೆಯನ್ನ ಮಾಡಿಕೊಂಡಿದ್ರು. ಈ ವೇಳೆ ನಾಗರಾಜು ಮತ್ತೆ ತಹಶೀಲ್ದಾರ್ ಹುದ್ದೆಗೆ ಬರಲೇಬೇಕು ಅಂತ ಸಾರ್ವಜನಿಕರು ಪ್ರತಿಭಟನೆಯನ್ನ ಸಹ ಮಾಡಿದ್ರು. ಬಳಿಕ ಹಿತೈಷಿಗಳು ಹಾಗೂ ಸಾರ್ವಜನಿಕರ ಒತ್ತಾಯಕ್ಕೆ ಮಣಿದು ಸನ್ಯಾಸತ್ವ ತ್ಯಜಿಸಿ ಪುನಃ ತಹಶೀಲ್ದಾರ್ ಹುದ್ದೆಗೆ ಮರಳಿದ್ರು. ಇದೀಗ ಮಂಡ್ಯ ಎಡಿಸಿ ಆಗಿರುವ ನಾಗರಾಜು ತಮ್ಮ ಹುದ್ದೆಯನ್ನ ತೊರೆದು ಮತ್ತೆ ಖಾವಿ ಧರಿಸಲು ತೀರ್ಮಾನಿಸಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯುಐ ಸಿನಿಮಾದ ವಾರ್ನರ್ ಕಮ್ ಟ್ರೇಲರ್ ರಿಲೀಸ್ ಆಗಿದೆ. ಉಪೇಂದ್ರ ಸಿನಿಮಾಗಾಗಿ ಎದುರು ನೋಡ್ತಾ ಇದ್ದ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಉಪ್ಪಿ ಟ್ರೇಲರ್ನಲ್ಲಿ ಡಿಫರೆಂಟ್ ಗೆಟಪ್ ಮತ್ತು ಕಾನ್ಸೆಪ್ಟ್ನಲ್ಲಿ ಮೆಚ್ಚಿದ್ದಾರೆ. ಎಐ ಯುಗದಲ್ಲಿ ಯುಐ ಮ್ಯಾಜಿಕ್ ಟ್ರೇಲರ್ನಲ್ಲಿ ಮಸ್ತಾಗಿ ಮೂಡಿ ಬಂದಿದೆ. ಪ್ರೇಕ್ಷಕರ ಬುದ್ಧಿವಂತಿಕೆಗೆ ಯುಐ ವಾರ್ನರ್ ಸವಾಲು ಹಾಕುವಂತಿದೆ. ಹಸಿವಿಗಾಗಿ ಜನರ ಹೊಡೆದಾಟ, ರಕ್ತಪಾತವನ್ನು ಯುಐ ಟ್ರೇಲರ್ನಲ್ಲಿ ರೋಚಕವಾಗಿ ತೋರಿಸಲಾಗಿದೆ. ಜಾತಿ, ಅಧಿಕಾರ ಭಾರತಕ್ಕೆ ಮಾರಕವಾಗುತ್ತಾ ಎಂಬ ಜಿದ್ದಾಜಿದ್ದಿನ ನಡುವೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಖಡಕ್ ಆಗಿ ಉಪೇಂದ್ರ ಡೈಲಾಗ್ ಹೊಡೆದಿದ್ದಾರೆ. ಗನ್ ಹಿಡಿದು ಜನಗಳ ಕಡೆ ಶೂಟ್ ಮಾಡುತ್ತಾ ಖಡಕ್ ಲುಕ್ನಲ್ಲಿ ಉಪ್ಪಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ಯುಐ ಸಿನಿಮಾ ಕಥೆಯ ಬಗ್ಗೆ ಫ್ಯಾನ್ಸ್ಗೆ ಕೌತುಕ ಮೂಡುವಂತೆ ಮಾಡಿದ್ದಾರೆ. ಇನ್ನು 2040ರ ಭವಿಷ್ಯದ ಅಸಲಿ ಕಥೆ ಹೇಳೋದಕ್ಕೆ ಯುಐ ಸಿನಿಮಾ ಮೂಲಕ ಉಪೇಂದ್ರ ಸಜ್ಜಾಗಿದ್ದಾರೆ. ಡಿಸೆಂಬರ್ 20ಕ್ಕೆ ರಿಲೀಸ್ ಆಗಲಿರುವ ಈ ಸಿನಿಮಾದಲ್ಲಿ ಉಪೇಂದ್ರಗೆ ಕೊಡಗಿನ ಕುವರಿ ರೀಶ್ಮಾ ನಾಣಯ್ಯ ಜೋಡಿಯಾಗಿದ್ದಾರೆ. ಲಹರಿ ಫಿಲ್ಮ್ಸ್ ಹಾಗೂ ವೀನಸ್ ಎಂಟರ್ಟೈನರ್ಸ್ ಮೂಲಕ ಮನೋಹರ್ ನಾಯ್ಡು ಹಾಗೂ ಕೆಪಿ ಶ್ರೀಕಾಂತ್ ಅದ್ದೂರಿ ನಿರ್ಮಾಣ ಮಾಡಿದ್ದಾರೆ. ಇಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸುಮಾರು 9,000 ಕೋಟಿ ರೂಪಾಯಿನ 867 ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. 1.5 ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್, ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಸಚಿವರುಗಳು ಭಾಗಿಯಾಗಿದ್ದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ತಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕೊಂಡಾಡಿದರು. ನಾವು ಸಂಪತ್ತು ಹೆಚ್ಚು ಕ್ರೋಢೀಕರಣ
ಸರಳೀಕರಣ ಮಾಡಿ ಗ್ಯಾರಂಟಿ ಕೊಡ್ತೇವೆ. ಜಿಡಿಪಿಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಮುಂದಿದೆ ಅಂತಂದ್ರು. ಇನ್ನು ನಾವು ಬಡವರು, ದಲಿತರು, ರೈತರು, ಮಹಿಳೆಯರ ಪರವಾಗಿ ಇದ್ದೇವೆ. ಜಿಲ್ಲೆಯಲ್ಲಿ ಪರಮೇಶ್ವರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲೂ ಹೇಳಿದ್ರು. ಇದೇ ವೇಳೆ ಮಹಿಳೆಯೊಬ್ಬರು ರಂಪಾಟ ನಡೆಸಿದ ಘಟನೆಯೂ ನಡೀತು. ಪ್ರತಿ ವರ್ಷವೂ ಅರ್ಜಿ ಹಾಕ್ತೀನಿ, ಆದ್ರೂ ನನಗೆ ಮನೆ ಮಂಜೂರು ಮಾಡಿಲ್ಲ ಅಂತ ಮಹಿಳೆ ರಂಪಾಟ ಮಾಡಿದ್ರು. ಪೊಲೀಸರು ಮಹಿಳೆಯನ್ನ ತಡೆದರು. ನಾವು ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಧರ್ಮದ ಜನರು, ಇವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು. ಹಾಸನ ಅಹಿಂದ ಸಮಾವೇಶದ ಜವಾಬ್ದಾರಿ ಪಕ್ಷದ್ದು ಎಂದು ಸಂಪೂರ್ಣ ಸಮಾವೇಶ ಕಾಂಗ್ರೆಸ್ ಮಯ ಮಾಡಲು ಡಿಕೆ ಶಿವಕುಮಾರ್ ಪಣ ತೊಟ್ಟಂತಿದೆ. ಕ್ರೆಡಿಟ್ ಕ್ಲೇಮ್ ಏನಿದ್ದರೂ ಕೂಡ ನನ್ನದೇ ಎಂಬಂತೆ ತೋರಿಸಲು ಡಿಕೆ ಆಕ್ಟಿವ್ ಆಗಿದ್ದಾರೆ. ತಮ್ಮನ್ನ ಬಿಟ್ಟು ಅಹಿಂದ ಬಾವುಟ ಹಿಡಿಯಲು ಹೊರಟವರಿಗೆ ಹೈಕಮಾಂಡ್ ಮೂಲಕವೇ ಬ್ರೇಕ್ ಹಾಕಿಸಿದ್ದಾರೆ. ಸಮಾವೇಶ ಯಶಸ್ವಿ ಆದಷ್ಟು ಕ್ರೆಡಿಟ್ ಏನಿದ್ರೂ ಕೂಡ ನನ್ನದೇ ಎಂಬ ಜೋಶ್ನಲ್ಲಿದ್ದಾರೆ. ಉಳಿದ ನಾಯಕರನ್ನ ಕಡೆಗಣಿಸಿ ಸಿಎಂ ಆಪ್ತರು ಸಮಾವೇಶದ ಸಿದ್ಧತೆಯನ್ನ ಆರಂಭಿಸಿದ್ರು ಎಂಬುದು ಸಿದ್ದರಾಮಯ್ಯ ವಿರೋಧಿ ಬಣದ ಆರೋಪವಾಗಿತ್ತು. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಈಗ ಎಲ್ಲವೂ ಪಕ್ಷದ ಹಿಡಿತಕ್ಕೆ ಬಂದಿದೆ ಎನ್ನಲಾಗ್ತಾ ಇದೆ. ಇದನ್ನ ಸಮರ್ಪಕವಾಗಿ ನಿರ್ವಹಿಸಿ ಸಂಪೂರ್ಣ ಸಮಾವೇಶದ ಕ್ರೆಡಿಟ್ ಪಕ್ಷಕ್ಕೆ ಸಲ್ಲುವಂತೆ ಮಾಡುವುದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಇದ್ದಂತಿದೆ. ಆ ಮೂಲಕ ಪಕ್ಷದ ಅಧ್ಯಕ್ಷನಾಗಿ ಯಶಸ್ವಿ ಸಮಾವೇಶ ನಡೆಸಿದ ಕ್ರೆಡಿಟ್ ಕ್ಲೇಮ್ ಡಿಕೆ ಶಿವಕುಮಾರ್ ಅವರಿಗೆ ಸಿಗುವ ಲೆಕ್ಕಾಚಾರದಲ್ಲಿ ಸಿದ್ಧತೆ ಜೋರಾಗಿದೆ ಎನ್ನಲಾಗಿದೆ. ಗ್ಯಾಸ್ ಲೀಕೇಜ್ ಆಗಿ ಸಿಲಿಂಡರ್ ಸ್ಫೋಟಗೊಂಡಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಾಚನಾಯಕನಹಳ್ಳಿಯಲ್ಲಿ ನಡೆದಿದೆ. ಘಟನೆಯಲ್ಲಿ 3 ಗಂಭೀರ ಗಾಯವಾಗಿದ್ದು ಕೂಡಲೇ ಸ್ಥಳೀಯರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಿದನ್ ದಾಸ್ ಎಂಬಾತ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ದಯಾಲ್ ಶಾಂತಿ ಹಾಗೂ ಗುಲಾಬ್ ಕರ್ಮಕರ್ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಬೊಮ್ಮಸಂದ್ರದ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರಾತ್ರಿ ಮಲಗಬೇಕಾದ್ರೆ ಸಿಲಿಂಡರ್ ಆಫ್ ಮಾಡದೆ ಮಲಗಿದ್ದಾರೆ. ಬೆಳಿಗ್ಗೆ ಎದ್ದು ಲೈಟ್ ಆನ್ ಮಾಡಿದಾಗ ಲೀಕೇಜ್ ಆಗಿದ್ದ ಗ್ಯಾಸ್ ಏಕಾಏಕಿ ಸ್ಫೋಟವಾಗಿದೆ. ರಮೇಶ್ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಇದ್ದ ಕಾರ್ಮಿಕರು ಅಸ್ಸಾಂ ಮೂಲದವರಾಗಿದ್ದು ಖಾಸಗಿ ಬಡಾವಣೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಜೋರಾಗಿ ಸೌಂಡ್ ಆಯಿತು. ಹಾಗಾಗಿ ಏನಂತ ಹೊರಗಡೆ ಬಂದು ನೋಡಿದ್ರೆ ಕಿಟಕಿಗೆಲ್ಲ ಹೊಡೆದು ಹೊಗೆ ಬರ್ತಾಯಿತ್ತು. ನೋಡಿದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ರಾತ್ರಿ ಸಿಲಿಂಡರ್ ಆಫ್ ಮಾಡ್ದಿರ ಮಲ್ಕೊಂಡು ಅದನ್ನು ಬೆಳಗ್ಗೆ ಕರೆಂಟ್ ಇರಲಿಲ್ಲ ಅಂತೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ. ಅದು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕು ಭದ್ರಾ ಡ್ಯಾಂ ಹಿನ್ನೀರಿನಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿವೆ. 3 ಕಾಡಾನೆಗಳನ್ನು ಕಂಡ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಎನ್ಆರ್ಪುರ ನಗರದಿಂದ 4 ಕಿಲೋಮೀಟರ್ ದೂರದಲ್ಲಿ ಕಾಡಾನೆಗಳು ಓಡಾಡ್ತಾ ಇದ್ದು ಭದ್ರಾ ಹಿನ್ನೀರು ದಾಟಿದ್ರೆ ಆನೆಗಳು ನಗರಕ್ಕೆ ಬರುವ ಆತಂಕ ಎದುರಾಗಿದೆ. ಸ್ಥಳೀಯರು, ರೈತರು ಹೊಲ ಗದ್ದೆ ತೋಟಗಳಿಗೆ ಹೋಗುವಾಗ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚಿಸಿದೆ. ಇತ್ತ ಬೆಳಗಾವಿಯಲ್ಲಿ ಕರಡಿಗಳ ದಾಳಿಯಿಂದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಖಾನಾಪುರ ತಾಲೂಕಿನ ಮಾನ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಸಖರಾಮ್ ಗಾಂವ್ಕರ್ ಮೇಲೆ ಕರಡಿಗಳು ದಾಳಿ ಮಾಡಿವೆ. 2 ಕರಡಿ ದಾಳಿಯಿಂದ ಸಖರಾಮನ 2 ಕಾಲುಗಳು ತುಂಡಾಗಿವೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗುಂಡಿಗನೂರು ಗ್ರಾಮದ ನದಿ ದಡದಲ್ಲಿ ಬೃಹತ್ ಮೊಸಳೆ ಪತ್ತೆಯಾಗಿದೆ. ಕೃಷ್ಣಾ ನದಿಯಲ್ಲಿ ನೀರು ಕಡಿಮೆಯಾಗ್ತಾ ಇದ್ದಂತೆ ಮೊಸಳೆ ಹಾವಳಿ ಹೆಚ್ಚಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ರಸ್ತೆ ಮೇಲೆ ಮೊಸಳೆ ಓಡಾಟ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ.